ಹೊನ್ನಾವರದ ಕೊಂಡದಕುಳಿಯಲ್ಲಿ ಕಳೆದ ವರ್ಷ ಗರ್ಭಧರಿಸಿದ ಗೋಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಕಡ್ಲೆ ಗ್ರಾಮದ ಒಂದೂರಿನ ಅರಣ್ಯ ಇಲಾಖೆ ಪ್ರದೇಶದಲ್ಲಿ ದುರುಳರು ಗೋವನ್ನು ಕೊಂದು ಮಾಂಸ ತೆಗೆದುಕೊಂಡು ಹೋದ ಘಟನೆ ಬೆಳಕಿಗೆ ಬಂದಿದೆ. ಹೊನ್ನಾವರ ತಾಲೂಕಿನ ಒಂದೂರು ಸಮೀಪದ ಜಡ್ಡಿಗದ್ದಿಯ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಗೋವನ್ನು ವಧೆ ಮಾಡಿ ರುಂಡ ಮತ್ತು ಕಾಲಿನ ಭಾಗವನ್ನು ಪಕ್ಕದಲ್ಲಿ ಬಿಸಾಡಿ ಮಾಂಸವನ್ನು ಕದ್ದೊಯ್ದಿದ್ದಾರೆ. ಒಂದೂರಿನ ಗಣಪತಿ ಮಹಾಬಲೇಶ್ವರ ಭಟ್ ಎನ್ನುವವರ ಮನೆಯಲ್ಲಿ 27 ಗೋವುಗಳಿದ್ದವು. ರವಿವಾರ ಮುಂಜಾನೆ ಮೇಯಲು ಬಿಟ್ಟ ಆಕಳು ಬರಲಿಲ್ಲ. ಸಾಯಂಕಾಲ ಸಮೀಪದ ಪ್ರದೇಶದಲ್ಲಿ ಹುಡುಕಿದರೂ ಸುಳಿವು ಸಿಗಲಿಲ್ಲ. ಸೋಮವಾರ ಮುಂಜಾನೆ ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಗೋವಿನ ತಲೆಭಾಗ ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಚರ್ಮದ ಮೇಲ್ಪದರ ಹಾಗೂ ಕಾಲಿನ ಭಾಗ ನೋಡುತ್ತಿದ್ದಂತೆ ಇದು ವಧೆ ಮಾಡಿ ಮಾಂಸ ಸಾಗಾಟ ಮಾಡಿದ್ದಾರೆಂದು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸೋಮವಾರ ಮುಂಜಾನೆ ಸಾರ್ವಜನಿಕರು ಗೋ ಹತ್ಯೆಯ ಬಗ್ಗೆ ಇಲಾಖೆಗೆ ಮಾಹಿತಿ ನೀಡಿದಾಗ ಪಿಎಸ್ಐ ಮಂಜುನಾಥ ನಾಯ್ಕ ಆರಂಭಿಕವಾಗಿ ಪರಿಶೀಲನೆ ನಡೆಸಿದರು. ನಂತರ ಪಿಎಸ್ಐ ಸಿದ್ದರಾಮೇಶ್ವರ, ಪಿಎಸ್ಐ ಮಹಾಂತೇಶ ವಾಲ್ಮೀಕಿ ಹಾಗೂ ಸಿಬ್ಬಂದಿಗಳು ಆಗಮಿಸಿ ವಿವಿಧ ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಕುಟುಂಬಸ್ಥರಿಂದ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈ ಪ್ರದೇಶಕ್ಕೆ ಆಗಮಿಸಿದ ವಾಹನಗಳು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಡಿವೈಎಸ್ಪಿ ಬಿ ಗಿರೀಶ್ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಘಟನೆಯ ಮಾಹಿತಿ ಪಡೆದರು. ಇನ್ನು 2025 ಜನವರಿ ತಿಂಗಳಿನಲ್ಲಿ ಸಾಲ್ಕೂಡ ಗ್ರಾಮದ ಕೊಂಡಾಕುಳಿಯಲ್ಲಿ ಗರ್ಭಧರಿಸಿದ ಗೋ ಹತ್ಯೆ ನಡೆದಿತ್ತು. ಈ ವಿಷಯ ರಾಜ್ಯದೆಲ್ಲೆಡೆಯಿಂದ ಆಕ್ರೋಶ ವ್ಯಕ್ತವಾಗಿ ಅಧಿವೇಶನದಲ್ಲಿ ಚರ್ಚೆಯಾಗಿತ್ತು. ಪೊಲೀಸರು ಅಪರಾಧಿಗಳ ಕಾಲಿಗೆ ಗುಂಡೇಟು ನೀಡಿ ಬಂಧಿಸಿದ್ರು. ನೆರೆ ರಾಜ್ಯದವರೆಗೆ ಅಪರಾಧಿಗಳ ಜಾಡು ಹಿಡಿದು ತೆರಳಿದ್ರು. ಇದೀಗ ಅದೇ ಗ್ರಾಮಕ್ಕೆ ಹೊಂದಿಕೊಂಡಿರುವ ಕಡ್ಲೆ ಗ್ರಾಮದ ಒಂದೂರಿನ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ 12 ವರ್ಷದ ಗೋವನ್ನು ವಧೆ ಮಾಡಿದ ಕೃತ್ಯ ಬೆಳಕಿಗೆ ಬಂದಿದೆ. ಈ ಭಾಗದಲ್ಲಿ ನಿರಂತರವಾಗಿ ಗೋವುಗಳು ನಾಪತ್ತೆಯಾಗುತ್ತಿದ್ದವು. ಜನರು ಚಿರತೆ ಕಾಟ ಎಂದು ಆರಂಭದಲ್ಲಿ ಸುಮ್ಮನಾದರೂ ನಂತರ ಐಷಾರಾಮಿ ಕಾರುಗಳಲ್ಲಿ ಆಗಮಿಸಿ ಅಪಹರಣ ಪ್ರಕರಣ ಸಂಭವಿಸಿದಾಗ ಈ ಬಗ್ಗೆ ಠಾಣೆಯಲ್ಲಿ ದೂರು ನೀಡಿದ್ರು. ಕಳೆದ 2 ವಾರದ ಹಿಂದೆ ಇದೇ ಗ್ರಾಮದಲ್ಲಿ ಗೋ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರನ್ನು ನೆರೆಯ ಭಟ್ಕಳದಲ್ಲಿ ಬಂಧನವಾಗಿತ್ತು. ಅದೇ ರೀತಿ ಈ ಪ್ರಕರಣವನ್ನು ಇಲಾಖೆಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಆರೋಪಿತರನ್ನು ಬಂಧಿಸುವಂತೆ ಸಾರ್ವಜನಿಕ ವಲಯದಿಂದ ಆಗ್ರಹ ವ್ಯಕ್ತವಾಗುತ್ತಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.